ಆಹ್ವಾನ ಕೊಟ್ಟಿದ್ರೆ ಆದ್ರೆ ಅವ್ರು ಹೇಳಿದಾರೆ ಅದೆಲ್ಲ ಮುಗಿದೋದ ಕಥೆ ಇವಾಗ ಯಾಕೆ ಮೊದಲೇ ಯಾಕೆ ಮಾಡಿದ್ರು? ಕೆಸರಲ್ಲಿರೋರು ಅವರ ನಾವ ಅಥವಾ ಎಂತ ಕೊಳಚೆ ಎಂತ ಹೇಳಿದ್ರ ಕೊಳಚೆ ಅಂತ ಹಿಟ್ ಅಂಡ್ ರನ್ ಅಂತ ಯಾಕೆ ಕರೆಯೋದು? ಕುಮಾರಸ್ವಾಮಿ ಅವ್ರನ್ನ ಹಿಟ್ ಅಂಡ್ ರನ್ ಅಂತ ಯಾಕೆ ಕರೆಯೋದು? ಮುಗ್ದೋದ್ಮೇಲೆ ಯಾಕೆ ಮಾತಾಡ್ಬೇಕಾಯ್ತು? ಈಗ ನಾವು ಅವ್ರ ಜೊತೆಲಿದ್ದವು, ನಾವು ಹೊರಗಡೆ ಬಂದಾಯ್ತು. ಹಂಗಾರೆ ಇವ್ರು ಹೊರಗಡೆ ಬಂದಿಲ್ವಾ? ಹೆಗಡೆಯರಿಂದ ಇವ್ರು ಜಯಪೇಟೆಯಿಂದ ಹೊರಗಡೆ ಬಂದಿಲ್ವಾ? ಬೊಮ್ಮಾಯಿಂದ ಹೊರಗಡೆ ಬಂದಿಲ್ವಾ? ಇವ್ರಿಗೆ ಮಾತ್ರ ಇತಿಹಾಸ ಇದೆ, ಬೇರೆಯವ್ರಿಗೆಲ್ಲ ಇತಿಹಾಸ ಇಲ್ವಾ? ಇವ್ರು ಹಂಗಂದ್ಮೇಲೆ ಇದು ಡೆಮಾಕ್ರಸಿನಲ್ಲಿ ಸಹಜವಾದ್ದು. ಒಬ್ರಿಗೊಬ್ರಿಗೆ ಒಂದು ಪಕ್ಷದಲ್ಲಿ ಭಿನ್ನಾಭಿಪ್ರಾಯ ಬಂದ್ರೆ ಪಕ್ಷ ಬಿಡೋದು ಅಥವಾ ದೂರ ಹೋಗೋದು ಅದು ಹೋಗೋದು ಸಹಜವಾದ್ದು. ರಾಜಕಾರಣ ಅವ್ರ ರಾಜಕಾರಣ ಮಾಡ್ಲಿ ಅಂತ ಇರ್ಬೇಕಾಗುತ್ತೆ. ಬಾಯಿಗೆ ಬಂದಂಗೆ ಮಾತಾಡಿದ್ಮೇಲೆ ನಾವೇನ್ ಮಾಡ್ಬೇಕು? ನಾವು ಅವ್ರಂಗೆ ಬಾಯಿಗೆ ಬಂದಂಗೆ ರೋಡಲ್ಲಿ ಮಾತಾಡಲ್ಲ. ನಮ್ಮ ಜನ ಕೇಳ್ತಾರೆ, ಏನ ಅವರೇನೋ ಹಂಗೆ ನೀವು ಯಾಕಣ ಬಾಯಲ್ಲಿ ಮಾತಾಡ್ತೀರ? ನನಗೆ ಸ್ವಲ್ಪ ನನ್ನ ಜನಕ್ಕೆ ಅಕೌಂಟಬಿಲಿಟಿ ಇದೆ ಅಂತ ಅವತ್ತು ಹೇಳಿದ್ದೀನಿ. ಅದಕ್ಕೋಸ್ಕರ ನಾನು ಪಬ್ಲಿಕ್ ನಲ್ಲಿ ಮಾತಾಡಲ್ಲ. ಅಸೆಂಬ್ಲಿಲಿ ಮಾತಾಡಿದ್ದೆ, ಮತ್ತೀಗ ಅಸೆಂಬ್ಲಿಲಿ ಮಾತಾಡಕ್ಕೆ ಅವಕಾಶ ಇಲ್ಲ. ಅದರಿಂದ ನಿಮ್ಮ ಪಬ್ಲಿಕ್ ಟಿವಿ ಅವರು ಅವತ್ತು TV18 ಅವ್ರು ಬಂದಾಗ ನನಗೆ ಅವ್ರಿಗೆ ಹೇಳಿದೆ, ನೀವೇ ಫಿಕ್ಸ್ ಮಾಡ್ರಪ್ಪ, ಬರ್ತೀನಿ ನಾವು 5 ಜನ ಕರ್ಕೊಂಡು ಅಂತ. ಅವರು ಇದು ಮಾತಾಡಿದ್ಮೇಲೆ, ನಾವು ಕೊಳಚೆ ಅಂತ ಮಾತಾಡಿದ್ಮೇಲೆ ಅವ್ರು ನಿಜವಾಗ್ಲೂ ಸ್ವಾಭಿಮಾನ ಇದ್ರೆ ಬರ್ಬೇಕು. ಅದ್ ಬಿಟ್ಟು ನಾನ್ ಮುಗ್ದೋಯ್ತು ಅನ್ನಂಗಿದ್ರೆ ಇನ್ನೊಂದ್ ದಿವಸ ಮಾತಾಡಬಾರ್ದು. ಆ ಥರದೆಲ್ಲ ಒಬ್ಬರಿಗೆ ಒಬ್ಬ ಮಾಜಿ ಮುಖ್ಯಮಂತ್ರಿಗಳಿಗೆ ಮಾತಾಡ್ಬೇಕಾದ್ರೆ ಇಡ್ತಾ ಇರ್ಬೇಕು. ಬಾಯಿಗೆ ಏನ್ ಬರ್ತದೆ ಅದನ್ನೇ ಮಾತಾಡೋದು. ಈಗ ನಮ್ಮಲ್ಲಿ ಇರ್ತಕ್ಕಂಥ ಕಾರ್ಯಕರ್ತರು ಒಬ್ಬರು ನಿಲ್ಲಿಸ್ಬಿಟ್ಟು ಅವ್ರ ಬಗ್ಗೆ ಮಾತಾಡ್ಸೋದು ದೊಡ್ಡ ವಿಚಾರ ಅಲ್ಲ. ನಮ್ಗೆ ಅದೆಲ್ಲ ಇಷ್ಟ ಇಲ್ಲ, ಮಾತಾಡಬಾರ್ದು. ಎಷ್ಟು ಕಲೆಕ್ಟ್ ಮಾಡಿರ್ಬೋದು ಸರ್ ಚುನಾವಣೆಗೆ? ಅವ್ರನ್ನ ಕೇಳ್ಬಿಟ್ರೆ ಒಳ್ಳೇದಪ್ಪ.